ಹಾಯ್ ಫ್ರೆಂಡ್ಸ್, ಎಮ್ಮಿ ಎಮ್ಮಿ ಫ್ರೂಟ್ ಈಗ ಓಪನ್ ಮಾಡ್ತಾ ಇದ್ದೀನಿ. ತಿನ್ನಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಿದೆ. ತುಂಬ ಮೆತ್ತಗಿದೆ. ಇಲ್ಲಕ್ಕೋ ಕಲರ್ ಚೇಂಜ್ ಆಗಿದೆ ಅಲ್ಲ. ಓಕೆ, ಇದಕ್ಕೋ ಕಲರ್ ಚೇಂಜ್ ಆಗಿದೆ. ನೋಡೋಕೆ ತುಂಬ ಚೆನ್ನಾಗಿದೆ. ಓ ಮೈ ಗಾಡ್, ಇದ್ರಲ್ಲಿ ಹುಳ ಇದೆ. ಕಸ್ಟರ್ಡ್ ಆ್ಯಪಲ್, ಸೀತಾಫಲದಲ್ಲಿ ಹುಳ ಇದೆ. ಕಾಣಿಸ್ತಾ ಇದೆಯಾ? ಮೈ ಗಾಡ್, ಇದನ್ನ ಮೈಕ್ರೋಸ್ಕೋಪಲ್ಲಿ ಇಡಬೇಕು. ನೋಡಿ, ಅಲ್ಲಾಡ್ತಾ ಇದೆ ಅಲ್ವಾ? ಇಲ್ಲಿ ನೋಡಿ, ಅಲ್ಲಾಡ್ತಾ ಇದೆ. ಇಲ್ಲಿ ಅಲ್ಲಾಡ್ತಾ ಇದೆ. ಇಲ್ಲಿ ಅಲ್ಲಾಡ್ತಾ ಇದೆ. ಇಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ತಿನ್ನೋಣ ಅಂದರೆ ಹುಳ ಇದೆ ಅಲ್ಲ ಇದರಲ್ಲಿ. ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಇದೆ, ಬಟ್ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ. ನೋಡಿ, ಇಲ್ಲಿದೆ. ಇಲ್ಲ, ಹಾಂ, ದಿಸ್ ಒನ್. ಅದು ತುದಿಗೆ ಬ್ಲ್ಯಾಕ್ ಡಾಟ್ ಇದೆಯಲ್ಲ, ಅದು ಕಣ್ಣು. ಹುಳನೂ ವೈಟ್ ಇರೋದ್ರಿಂದ, ಹಣ್ಣು ವೈಟ್ ಇರೋದ್ರಿಂದ ನಿಮಗೆ ಕಾಣೋದೇ ಇಲ್ಲ. ನನಗೆ ಏಲಕ್ಕಿ ಬಾಳೆನಲ್ಲೂ ಸಿಕ್ಕಿತ್ತು, ವಾಟರ್ ಮೆಲನ್ನಲ್ಲೂ ಸೇಮ್ ಇದೇ ಥರ ಹುಳ ಸಿಕ್ಕಿತ್ತು. ಇಲ್ಲಿ ನೋಡಿ, ಇಲ್ಲಿ ಪ್ಲೇಟಲ್ಲಿ ಹೋಗ್ತಾ ಇದೆ. ಅದು ಹಾರುತ್ತೆ. ಮೈ ಗಾಡ್, ನೋಡಿ, ಇದು ಹಾರುತ್ತೆ. ಹಾರಿ ನನ್ನ ನೈಟಿ ಇದು ಡ್ರೆಸ್ ಮೇಲೆ ಬಂತು. ಇಲ್ಲಿ ನೋಡಿ, ಅದು ಹಾರ್ತಾ ಇದೆ. ನಾನು ನಿಜವಾಗ್ಲೂ ಇಂಥ ಹುಳ ಎಲ್ಲ ನೋಡೇ ಇಲ್ಲ. ಮೈ ಗಾಡ್, ಅದು ಹಾರ್ತಾ ಇದೆ. ಹಾರ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಯ್ತು. ನೋಡಿ, ಇದು ನಮ್ಮ ಮಕ್ಳಿಗೆ ಕೊಡ್ಬೇಕಾದ್ರೆ ದಯವಿಟ್ಟು ನೋಡಿ ಕೊಡಿ. ಇದು ಒಳಗಡೆ ಎಲ್ಲ ತುಂಬ ಹುಳ ಇದೆ. ಇವಾಗ ಸೀತಾಫಲದ್ದು ಸೀಸನ್ನು. ತುಂಬ ಕಡೆ ಲಾಟ್ ಗಟ್ಟಲೆ ಹಾಕಿರ್ತಾರೆ. ನೋಡಿ ತಿನ್ನಿ. ಮಕ್ಕಳಿಗೆ ಕೊಡ್ಬೇಕಾದ್ರೂ ಅಷ್ಟೇ. ಈ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್. ಅದು ಸೀತಾಫಲದಿಂದ ಹಾರ್ತಲ್ಲ, ಅದು ಇಲ್ಲಿ ನೋಡಿ, ನೆಲದ ಮೇಲೆ ಹಾರ್ತಾ ಇದೆ. ಅದು ನೋಡಿ, ಅದು ಹೀಗೆ ಮಾಡುತ್ತೆ ಬಾಡಿನ. ಹೀಗೆ ಮಾಡಿಬಿಟ್ಟು ಹಾರುತ್ತೆ. ನೋಡಿ ಹಾರುತ್ತೀಗ. ಫುಲ್ ಝೂಮ್ ಮಾಡಿದ್ದೀನಿ ನೋಡಿ. ಮೈ ಗಾಡ್, ನೋಡಿ, ಈಗ ಹಾರುತ್ತೆ. ಅದು ಹಾರಕ್ಕೆ ಟ್ರೈ ಮಾಡ್ತಾ ಇದೆ. ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಎಲ್ಲೋಯ್ತು ಅಂತ. ಇಲ್ಲಿ ಕೆಳಗಡೆ ಬಿದ್ದಿದೆ. ಚೆನ್ನಾಗಿ ತಿಂದು ದಪ್ಪ ಆಗ್ಬಿಟ್ಟಿದೆ. ಅದು ಹಣ್ಣು ತಿಂದು ಎಷ್ಟು ಚಂದ ಬಲಿಷ್ಠವಾಗಿದೆ ಅದು. ಈಗ ಹಾರುತ್ತೆ. ನೋಡಿ, ಈಗ ಹಾರ್ತು. ಇದು ತುಂಬಾ ದಪ್ಪ ಆಗಿದೆ. ಅದಿನ್ನೂ ಸಣ್ಣಕ್ಕಿದ್ದಾಗ ಗೊತ್ತೇ ಆಗೋದಿಲ್ಲ ನಿಮಗೆ ಫ್ರೂಟಲ್ಲಿ ಹುಳ ಇದೆ ಅಂತೇಳಿ. ನಾವು ತಿಂದ್ಬಿಡ್ತೀವಿ. ಅದು ತಿಂದಿದ್ದು ಬ್ರೇನಲ್ಲಿ ಹೋಗಿ ಮೊಟ್ಟೆ ಇಟ್ಬಿಟ್ರೆ ತಲೆ ಚಕ್ಕರು, ಏನೇನೋ ಕಾಯಿಲೆಗಳು ಬರುತ್ತೆ. ನೋಡಿ, ಎಲ್ಲೆಲ್ಲ ಹೋಗ್ತಾ ಇದೆ. ಅದು ತುಂಬಾ ಹುಷಾರಾಗಿರಿ. ನೋಡಿ, ಹಾರ್ತು. ಫೋಕಸ್ ಆಗ್ತಾ ಇಲ್ಲ ಅದು. ನೋಡಿ, ಅಲ್ಲಿಂದ ಇಲ್ಲಿಗೆ ಬಂತು. ಮತ್ತೆ ಅಲ್ಲಿಗೆ ಹಾರ್ತು. ನಾನು ಇಂಥ ಹುಳನೇ ನೋಡಿಲ್ಲ ನನ್ನ ಜೀವನದಲ್ಲಿ.